ನಮಸ್ಕಾರ ಸ್ನೇಹಿತರೆ, ನಿಮ್ಮ ಎನಿ ಡೌಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬ್ಲಡ್ ಗ್ರೂಪ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ರಕ್ತದ ಗುಂಪಿನ ವ್ಯವಸ್ಥೆಯ ಬಗ್ಗೆ. ನಮ್ಮನ್ನೆಲ್ಲ ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ಅಂತ ಕೇಳಿದ್ರೆ ನಾವೆಲ್ಲ ಏನು ಹೇಳ್ತೀವಿ? ಎ ಪಾಸಿಟಿವ್ ಅಥವಾ ಎ ನೆಗೆಟಿವ್, ಬಿ ಪಾಸಿಟಿವ್, ಬಿ ನೆಗೆಟಿವ್ ಅಥವಾ ಎ ಬಿ ಪಾಸಿಟಿವ್, ಎ ನೆಗೆಟಿವ್, ಜೊತೆಗೆ ಓ ಪಾಸಿಟಿವ್, ಓ ನೆಗೆಟಿವ್ ಅಂತ ಎ ಬಿ ಓ ಗ್ರೂಪಲ್ಲಿ RH ಪಾಸಿಟಿವ್ ಅಥವಾ RH ನೆಗೆಟಿವ್ ಅಂತ ಹೇಳ್ತೀವಿ. ಆದರೆ ಇದನ್ನು ಹೊರತುಪಡಿಸಿ ಇನ್ನೂ ಒಂದಷ್ಟು ರೇರೆಸ್ಟ್ ಬ್ಲಡ್ ಗ್ರೂಪ್ಸ್ಗಳು ಇದ್ದಾವೆ. ಬಾಂಬೆ ಬ್ಲಡ್ ಗ್ರೂಪ್ ಆಗಿರಬಹುದು ಅಥವಾ ಗೋಲ್ಡನ್ ಬ್ಲಡ್ ಗ್ರೂಪ್, ಹಾಗೆ ಇತ್ತೀಚೆಗೆ ಒಂದು ಪತ್ತೆಯಾಗಿರುವಂತಹ CRIB ಬ್ಲಡ್ ಗ್ರೂಪ್. ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ರಕ್ತದಲ್ಲಿ ಪ್ರಮುಖವಾಗಿ 4 ಘಟಕಗಳು ಇರ್ತವೆ. ಅದು ಯಾವ್ದ್ಯಾವುದು ಅಂದರೆ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಪ್ಲಾಸ್ಮಾ, ಹಾಗೆಯೇ ಕಿರುತಟ್ಟೆಗಳು ಅಂತ. ಈ 4 ಘಟಕಗಳಿಗೂ ಕೂಡ ಅದರದೇ ಆದಂತಹ ಪ್ರಮುಖ ಕಾರ್ಯಗಳು ಇರುತ್ತೆ. ನಾವು ಬ್ಲಡ್ ಗ್ರೂಪ್ನ ನೋಡೋದಾದರೆ ಪ್ರಮುಖವಾಗಿ 4 ರಕ್ತದ ಗುಂಪುಗಳಿವೆ. ಅಂದರೆ A, B, AB ಮತ್ತು O. ನಿಮ್ಮ ರಕ್ತದ ಗುಂಪನ್ನು ನೀವು ನಿಮ್ಮ ಪೋಷಕರಿಂದ ಆನುವಂಶಿಕವಾಗಿ ಪಡೆದ ಜೀನ್ಗಳಿಂದ ನಿರ್ಧರಿಸಲಾಗುತ್ತೆ. ಪ್ರತಿಯೊಂದು ರಕ್ತದ ಗುಂಪು ಕೂಡ RH ಪಾಸಿಟಿವ್ ಅಥವಾ RH ನೆಗೆಟಿವ್ ಆಗಿರುತ್ತೆ. ಅಂದರೆ ಒಟ್ಟು 8 ರಕ್ತದ ಗುಂಪುಗಳಿರುತ್ತೆ. ಹಾಗಾದರೆ ಈ 8 ರಕ್ತದ ಗುಂಪುಗಳನ್ನು ನಾವು ಯಾವುದರ ಆಧಾರದ ಮೇಲೆ ಹೇಳ್ತೀವಿ ಅಂತ ನೋಡೋದಾದರೆ, ನಿಮಗೆ ಆಲ್ರೆಡಿ ಗೊತ್ತಿದೆ, ರಕ್ತ ಅಂದರೆ ರಕ್ತವು ಪ್ಲಾಸ್ಮಾ ಎಂಬ ದ್ರವದಲ್ಲಿರುವ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ಗಳಿಂದ ಆಗಿದೆ ಅಂತ. ನಿಮ್ಮ ರಕ್ತದ ಗುಂಪನ್ನು ರಕ್ತದಲ್ಲಿ ಇರುವಂತಹ ಅಂದರೆ ನಮ್ಮ ಬ್ಲಡ್ಡಲ್ಲಿ ಆ್ಯಂಟಿಬಾಡೀಸ್ ಅಂದರೆ ಪ್ರತಿಕಾಯಗಳು, ಹಾಗೆಯೇ ಆ್ಯಂಟಿಜನ್ಸ್ ಅಂದರೆ ಪ್ರತಿಜನಕಗಳು. ಹೇಗೆ ಈ ಬ್ಲಡ್ ಗ್ರೂಪ್ಸ್ಗಳನ್ನು ನಾವು ತಿಳ್ಕೊತೀವಿ ಅಂದರೆ ಹೇಗೆ ಇದು ಎ ಪಾಸಿಟಿವ್ ಅಥವಾ ಎ ನೆಗೆಟಿವ್ ಆಗಿರ್ಬೋದು, ಇದನ್ನು ಹೇಗೆ ಗುರುತಿಸ್ತೀವಿ ಅಂದರೆ ನಮ್ಮ ರಕ್ತವು ಪ್ಲಾಸ್ಮಾ ಎಂಬ ದ್ರವದಲ್ಲಿರುವ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ಗಳಿಂದ ಮಾಡಲ್ಪಟ್ಟಿದೆ. ಅಂದರೆ ನಮ್ಮ ಬ್ಲಡ್ನಲ್ಲಿ ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್ ಆ್ಯಂಡ್ ಪ್ಲೇಟ್ಲೆಟ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಹಾಗಾದರೆ ನಮ್ಮ ರಕ್ತದ ಗುಂಪನ್ನು ನಮ್ಮ ರಕ್ತದಲ್ಲಿರುವಂತಹ ಪ್ರತಿಕಾಯಗಳು ಮತ್ತು ಪ್ರತಿಜನಕಗಳು, ಅಂದರೆ ಪ್ರತಿಕಾಯಗಳು ಅಂದರೆ ಆ್ಯಂಟಿಬಾಡೀಸ್ ಅಂತ, ಪ್ರತಿಜನಕ ಅಂದರೆ ಆ್ಯಂಟಿಜನ್ಸ್ ಅಂತ, ಇವೆರಡರ ಮೇಲೆ ಯಾವ ಬ್ಲಡ್ ಗ್ರೂಪ್ ಅಂತ ನಿರ್ಧರಿಸ್ತೀವಿ. ಆ್ಯಂಟಿಬಾಡೀಸ್ ಅಂದರೆ ಪ್ರತಿಕಾಯಗಳು ಪ್ಲಾಸ್ಮಾದಲ್ಲಿ ಕಂಡುಬರುವಂತಹ ಪ್ರೋಟೀನ್ಗಳಾಗಿವೆ. ಅವು ನಮ್ಮ ದೇಹದ ನೈಸರ್ಗಿಕ ರಕ್ಷಣೆಯ ಭಾಗ ಆಗಿದೆ. ಅವು ಸೂಕ್ಷ್ಮ ಜೀವಿಗಳಂತಹ ವಿದೇಶಿ ವಸ್ತುಗಳನ್ನು ಗುರುತಿಸುತ್ತವೆ. ಹಾಗೆಯೇ ನಮ್ಮ ರೋಗ ನಿರೋಧಕ ವ್ಯವಸ್ಥೆಯನ್ನು ಎಚ್ಚರಿಸುತ್ತವೆ. ಅದು ಅವುಗಳನ್ನು ನಾಶಪಡಿಸುತ್ತೆ. ಹಾಗೆಯೇ ಪ್ರತಿಜನಕ ಅಂದರೆ ಆ್ಯಂಟಿಜನ್ಸು. ಈ ಆ್ಯಂಟಿಜನ್ಸ್ ಎಲ್ಲಿರುತ್ತೆ ಅಂದರೆ ನಮ್ಮ ಕೆಂಪು ರಕ್ತ ಕಣಗಳು ಅಂದರೆ RBC ಸೆಲ್ಸ್ನ ಮೇಲ್ಮೈಯಲ್ಲಿ ಕಂಡುಬರುವಂತಹ ಪ್ರೋಟೀನ್ ಅಣುಗಳಾಗಿವೆ. ಇವೆರಡರ ಮೇಲೆ ನಮ್ಮ ಬ್ಲಡ್ಡಲ್ಲಿ, ನಮ್ಮ ಬ್ಲಡ್ನ ಪ್ಲಾಸ್ಮಾದಲ್ಲಿರುವಂತಹ ಆ್ಯಂಟಿಬಾಡೀಸ್, ಹಾಗೆಯೇ RBC ಸೆಲ್ಸಲ್ಲಿರುವಂತಹ ಆ್ಯಂಟಿಜನ್ಸ್, ಇವೆರಡರ ಆಧಾರದ ಮೇಲೆ ನಾವು ಯಾವ ಬ್ಲಡ್ ಗ್ರೂಪ್ ಅಂತ ನಿರ್ಧಾರ ಮಾಡ್ತೀವಿ. ABO ಸಿಸ್ಟಮ್ನ ನೋಡೋದಾದರೆ ಫಸ್ಟ್ ನಾವು ಎ ಬ್ಲಡ್ ಗ್ರೂಪ್ ಅಂತ ಹೇಳಬೇಕು ಅಂದರೆ ಅದರಲ್ಲಿ ಏನಿರುತ್ತೆ? ಕೆಂಪು ರಕ್ತ ಕಣಗಳ ಮೇಲೆ ಎ ಪ್ರತಿಜನಕ ಅಂದರೆ ಎ ಆ್ಯಂಟಿಜನ್ ಇದ್ದರೆ, ಪ್ಲಾಸ್ಮಾದಲ್ಲಿ ಬಿ ವಿರೋಧಿ ಆ್ಯಂಟಿಬಾಡೀಸ್ ಇದ್ದರೆ ಅದನ್ನು ನಾವು ಎ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಬಿ ಬ್ಲಡ್ ಗ್ರೂಪಲ್ಲಿ ಪ್ಲಾಸ್ಮಾದಲ್ಲಿ ಬಿ ಪ್ರತಿಜನಕ ಅಂದರೆ ಬಿ ಆ್ಯಂಟಿಜನ್ಸ್ ಇರುತ್ತೆ, ಎ ವಿರೋಧಿ ಆ್ಯಂಟಿಬಾಡೀಸ್ ಇರುತ್ತೆ. ಇದನ್ನು ನಾವು ಬಿ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಹಾಗೆಯೇ ಓ ರಕ್ತದ ಗುಂಪನ್ನು ನಿರ್ಧಾರ ಮಾಡಬೇಕು ಅಂದರೆ ಯಾವುದೇ ಪ್ರತಿಜನಕಗಳು ಇರೋದಿಲ್ಲ, ಅಂದರೆ ಯಾವುದೇ ಆ್ಯಂಟಿಜನ್ಸ್ಗಳು ಅದರಲ್ಲಿ ಇರಲ್ಲ. ಆದರೆ ಪ್ಲಾಸ್ಮಾದಲ್ಲಿ ಎ ವಿರೋಧಿ ಮತ್ತು ಬಿ ವಿರೋಧಿ ಆ್ಯಂಟಿಬಾಡೀಸ್ ಅಂದರೆ ಪ್ರತಿಕಾಯಗಳು ಇರುತ್ತೆ. AB ರಕ್ತದ ಗುಂಪು ಅಂದರೆ ಎ ಮತ್ತು ಬಿ ಎರಡೂ ಆ್ಯಂಟಿಜನ್ಸ್ಗಳಿರುತ್ತೆ, ಆದರೆ ಯಾವುದೇ ಆ್ಯಂಟಿಬಾಡೀಸ್ ಇದರಲ್ಲಿ ಇರಲ್ಲ. ಹಾಗೆಯೇ ಓ ಬ್ಲಡ್ ಗ್ರೂಪ್ ಅವರು ಅತ್ಯಂತ ಸಾಮಾನ್ಯವಾದ ರಕ್ತದ ಗುಂಪು. ಓ ಬ್ಲಡ್ ಗ್ರೂಪ್ನ ನಾವು ಸಾರ್ವತ್ರಿಕ ದಾನಿ ಅಥವಾ ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ. ಇದು ಯಾಕೆ ಅಂತ ತಿಳ್ಕೊಳ್ಳೋಣ. ಈ ಓ ನೆಗೆಟಿವ್ ಬ್ಲಡ್ ಗ್ರೂಪ್ನ ನಾವು ಯಾವುದೇ ಸಂದರ್ಭದಲ್ಲಿ ಯಾರಿಗಾದರೂ ಸುರಕ್ಷಿತವಾಗಿ ನೀಡಬಹುದು, ಅಂದರೆ ನಮ್ಮ ಬ್ಲಡ್ನ ಡೊನೇಟ್ ಮಾಡ್ಬೋದು. ರಕ್ತದ ಪ್ರಕಾರವು ತಕ್ಷಣವೇ ತಿಳಿಯದ ವೈದ್ಯಕೀಯ ತುರ್ತು ಸಂದರ್ಭಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಯಾಕೆ ಅಂದರೆ ಇದು ಜೀವಕೋಶಗಳ ಮೇಲ್ಮೈಯಲ್ಲಿ ಯಾವುದೇ ಎ ಆಗಿರ್ಬೋದು, ಬಿ ಆಗಿರ್ಬೋದು ಅಥವಾ RH ಆ್ಯಂಟಿಜನ್ಸ್ಗಳನ್ನು ಹೊಂದಿರಲ್ಲ. ಮತ್ತು ಪ್ರತಿಯೊಂದು ಇತರ ABO ಮತ್ತು RH ರಕ್ತ ಗುಂಪಿನೊಂದಿಗೆ ಇದು ಹೊಂದ್ಕೊಳ್ಳುತ್ತೆ ಅಂತ ಇದನ್ನು ಯೂನಿವರ್ಸಲ್ ಡೋನರ್ ಅಂತ ನಾವು ಹೇಳ್ಬೋದು. ಹಾಗೆ ಈ RH ಬ್ಲಡ್ ಗ್ರೂಪ್ ಸಿಸ್ಟಮಲ್ಲಿ ಒಂದಷ್ಟು ಆ್ಯಂಟಿಜನ್ಸ್ಗಳಿರುತ್ತೆ. ಆ ಆ್ಯಂಟಿಜನ್ಸ್ಗಳು ಯಾವುದ್ಯಾವುದು ಅಂದರೆ ಕ್ಯಾಪಿಟಲ್ C,
ಸ್ಮಾಲ್ ಸಿ, ಕ್ಯಾಪಿಟಲ್ ಡಿ, ಕ್ಯಾಪಿಟಲ್ ಇ ಆ್ಯಂಡ್ ಇ ಆ್ಯಂಟಿಜನ್ಸ್ಗಳು RH ಬ್ಲಡ್ ಗ್ರೂಪ್ ಸಿಸ್ಟಮಲ್ಲಿ ಇರ್ತವೆ. ಇದರಲ್ಲಿ ಪ್ರಮುಖವಾಗಿ ಡಿ ಅಂತ ಏನೋ ಒಂದು ಆ್ಯಂಟಿಜನ್ ಇದೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ಇದರ ಆಧಾರದ ಮೇಲೆ ನಾವು RH ನೆಗೆಟಿವ್ ಅಥವಾ RH ಪಾಸಿಟಿವ್ ಅನ್ನೋದನ್ನು ಗುರುತಿಸ್ತೀವಿ. AB ಬ್ಲಡ್ ಗ್ರೂಪ್ನ ನಾವು ಯೂನಿವರ್ಸಲ್ ರಿಸಿಪಿಯೆಂಟ್ಸ್ ಅಂತ ಕರಿತೀವಿ, ಅಂದರೆ ಸಾರ್ವತ್ರಿಕ ಸ್ವೀಕರಿಸುವವರು ಅಂತ. ಯಾಕೆ ಅಂದರೆ ಈ ಬ್ಲಡ್ ಗ್ರೂಪ್ ಹೊಂದಿರುವವರ ಹತ್ರ ಆ್ಯಂಟಿಜನ್ಸ್ AB ಪ್ರೆಸೆಂಟ್ ಇರುತ್ತೆ, ಆದರೆ ಅದರ ಪ್ರತಿ ವಿರೋಧವಾಗಿ ಆ್ಯಂಟಿಬಾಡೀಸು AB ಎರಡೂ ಕೂಡ ಆಬ್ಸೆಂಟ್ ಇರುತ್ತೆ. ಆದ ಕಾರಣ ಈ ಬ್ಲಡ್ ಗ್ರೂಪ್ನ ನಾವು ಯೂನಿವರ್ಸಲ್ ರೆಸಿಪಿಯೆಂಟ್ ಅಂತ ಕರಿತೀವಿ. O ಬ್ಲಡ್ ಗ್ರೂಪಲ್ಲಿ ಆ್ಯಂಟಿಜನ್ AB ಇರೋದಿಲ್ಲ, ಆ್ಯಂಟಿಬಾಡೀಸ್ AB ಇರುತ್ತೆ. ಆ ಕಾರಣದಿಂದ ಅದನ್ನು ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ. ಇದನ್ನು ಹೊರತುಪಡಿಸಿ ಒಂದಷ್ಟು ರೇರೆಸ್ಟ್ ಬ್ಲಡ್ ಗ್ರೂಪ್ಸ್ಗಳಿದ್ದಾವೆ. ಈ ಬ್ಲಡ್ ಗ್ರೂಪ್ಸ್ಗಳ ಬಗ್ಗೆ ಇವಾಗ ನೋಡೋಣ. ಈಗ ಮೊದಲನೆಯದಾಗಿ ಬಾಂಬೆ ರಕ್ತದ ಗುಂಪು, ಅಂದರೆ ಬಾಂಬೆ ಬ್ಲಡ್ ಗ್ರೂಪ್. ಇದು ಬಹಳ ಅಪರೂಪದ ರಕ್ತದ ಪ್ರಕಾರವಾಗಿದ್ದು, ಇದನ್ನು ಮೊದಲು 1952ರಲ್ಲಿ ಭಾರತದ ಮುಂಬೈನಲ್ಲಿ ಡಾಕ್ಟರ್ YM ಭೇಂಡೆ ಇವರು ಕಂಡುಹಿಡಿತಾರೆ. ಇದನ್ನು HH ರಕ್ತದ ಗುಂಪು ಅಥವಾ ಬಾಂಬೆ ಫಿನೋಟೈಪ್ ಅಂತ ಕೂಡ ಕರೀತಾರೆ. ಇದು RBC ಮೇಲೆ H ಆ್ಯಂಟಿಜನ್ನ ಸಂಪೂರ್ಣ ಕೊರತೆಯನ್ನು ಇದು ನಿರೂಪಿಸುತ್ತೆ. ಇದು ಸಾಮಾನ್ಯವಾಗಿ ABO ರಕ್ತ ಗುಂಪಿನ ಪ್ರತಿಜನಕಗಳನ್ನು ಅಂದರೆ ಆ್ಯಂಟಿಜನ್ಸ್ನ ನಿರ್ಮಿಸಲು ಬಳಸಲಾಗುವ ಅತ್ಯಗತ್ಯ ಅಂಶವಾಗಿದೆ. ಹಾಗೆ ಇನ್ನೊಂದು ಬ್ಲಡ್ ಗ್ರೂಪ್ನ ನಾವು ನೋಡೋದಾದರೆ ಗೋಲ್ಡನ್ ಬ್ಲಡ್ ಗ್ರೂಪ್. ಇದನ್ನು RH ನಲ್ ಅಂತಲೂ ಕೂಡ ಕರಿತೀವಿ. ಯಾಕೆ ಇದನ್ನು RH ನಲ್ ಅಂತ ಕರಿತೀವಿ ಅಂದರೆ, ನಮಗೆ ಆಲ್ರೆಡಿ ಗೊತ್ತಿದೆ RH ಸಿಸ್ಟಮಲ್ಲಿ ಆ್ಯಂಟಿಜನ್ಸ್ಗಳು ಕ್ಯಾಪಿಟಲ್ D, ಕ್ಯಾಪಿಟಲ್ C, ಸ್ಮಾಲ್ ಸಿ, ಕ್ಯಾಪಿಟಲ್ E ಆ್ಯಂಡ್ ಈ ಎಲ್ಲ ಆ್ಯಂಟಿಜನ್ಸ್ಗಳು ನಮ್ಮ RH ಸಿಸ್ಟಮಲ್ಲಿ ಇದೆ ಅಂತ. ಆದರೆ ಈ ಗೋಲ್ಡನ್ ಬ್ಲಡ್ ಗ್ರೂಪ್ನಲ್ಲಿ ಯಾವುದೇ ಆ್ಯಂಟಿಜನ್ಸ್ಗಳು ಕೂಡ ಇರೋದಿಲ್ಲ. ಆದ್ದರಿಂದ ಇದನ್ನು RH ನಲ್ ಅಂತ ಕರಿತೀವಿ. ಯಾಕೆ ಇದನ್ನು ಗೋಲ್ಡನ್ ಬ್ಲಡ್ ಗ್ರೂಪ್ ಅಂತ ಹೆಸರು ಇಟ್ಟಿದ್ದಾರೆ ಅಂದರೆ, ಇದು ಇಡೀ ಜಗತ್ತಿನಲ್ಲಿ 43 ಜನರಲ್ಲಿ ಮಾತ್ರ ಇದುವರೆಗೆ ಪತ್ತೆಯಾಗಿದೆ. ಇದು ಸೈನ್ಸ್ ಡಾಟಾ ಪ್ರಕಾರ ಇಷ್ಟು ಅಪರೂಪವಾಗಿರೋದ್ರಿಂದ ಇದನ್ನು ಗೋಲ್ಡನ್ ಬ್ಲಡ್ ಅಂತ ಕರೀತಾರೆ. ಈ ಬ್ಲಡ್ ಗ್ರೂಪ್ನ ಹೊಂದಿರುವಂತಹವರು ಬೇರೆ ಎಲ್ಲ RH ಸಿಸ್ಟಮ್ನ ವ್ಯಕ್ತಿಗಳಿಗೆ ಅವರು ಬ್ಲಡ್ನ ಡೊನೇಟ್ ಮಾಡ್ಬೋದು. ಆದರೆ ಈ ವ್ಯಕ್ತಿಗಳು RH ನಲ್ ಗ್ರೂಪ್ ರಕ್ತವನ್ನು ಮಾತ್ರ ಪಡೆಯಬಹುದು. ಇದಲ್ಲದೆ ಇನ್ನೂ ಒಂದಷ್ಟು ರೇರೆಸ್ಟ್ ಬ್ಲಡ್ ಗ್ರೂಪ್ಗಳಿದ್ದಾವೆ. ಅದರಲ್ಲಿ ಒಂದು ಅಂದರೆ ಡಿಯಾಗೋ ಅಂತ. ಇದು ಅಪರೂಪವಾಗಿ ಈಸ್ಟ್ ಏಷ್ಯಾ ಮತ್ತು ಸೌತ್ ಅಮೇರಿಕಾ ಈ ಪ್ರದೇಶದ ಜನರಲ್ಲಿ ಕಾಣಿಸ್ಕೊಂಡಿದೆ. ಇತ್ತೀಚೆಗಷ್ಟೇ ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ ಒಂದು ಹೊಸ ರೇರೆಸ್ಟ್ ಬ್ಲಡ್ ಗ್ರೂಪನ್ನು CRIB ಈ ರಕ್ತದ ಗುಂಪನ್ನು ಕಂಡುಹಿಡಿದಿದ್ದಾರೆ. ಇದನ್ನು ಹೇಗೆ ಆವಿಷ್ಕಾರ ಮಾಡಿದ್ರು ಅಂದರೆ, ಕೋಲಾರದ ಆಸ್ಪತ್ರೆಯಲ್ಲಿ ಹೃದಯ ಶಸ್ತ್ರಚಿಕಿತ್ಸೆಗೆ ಅಂತ 38 ವರ್ಷದ ಒಬ್ಬ ಮಹಿಳೆ ಬಂದಿರ್ತಾರೆ. ಆ ಸಮಯದಲ್ಲಿ ಈ CRIB ಅನ್ನೋ ರಕ್ತದ ಗುಂಪು ಕಂಡುಬಂದಿದೆ. ವ್ಯಾಪಕವಾಗಿ ಇವರ ಬ್ಲಡ್ ಗ್ರೂಪ್ O ಪಾಸಿಟಿವ್ ಆಗಿದ್ರೂ ಕೂಡ ಇವರ ರಕ್ತ ಯಾವುದೇ O ಪಾಸಿಟಿವ್ ದಾನಿಯ ಮಾದರಿಗಳಿಗೆ ಇದು ನೆಗೆಟಿವ್ ಆಗಿ ರಿಯಾಕ್ಷನ್ನ ಕೊಡುತ್ತೆ. ಆಕೆಯ ಹತ್ತಿರದ ಕುಟುಂಬದ ಸದಸ್ಯರಲ್ಲಿ 20 ಜನರ ರಕ್ತವು ಕೂಡ ಇವರಿಗೆ ಹೊಂದಾಣಿಕೆ ಆಗೋದಿಲ್ಲ. ಆದ್ದರಿಂದ ರಕ್ತದ ಪ್ಯಾಂಕ್ರಿಯಾಟಿವ್ ಪ್ರತಿಕ್ರಿಯೆಯು ಸಂಪೂರ್ಣವಾಗಿ ಅನಿರೀಕ್ಷಿತ ರಕ್ತ ಪ್ರತಿಜನಕ ಪ್ರೊಫೈಲ್ನ ಅರ್ಥೈಸುತ್ತೆ. ಅದಾದಮೇಲೆ ಅಭೂತಪೂರ್ವವಾದ ಏನೋ ಒಂದು ಡಾಕ್ಟರ್ಸ್ಗಳಿಗೆ ಅನುಮಾನ ಬಂದು ರೋಗಿಯ ರಕ್ತದ ಮಾದರಿಗಳನ್ನು ತೆಗೆದುಕೊಂಡು ರೋಟರಿ ಬೆಂಗಳೂರು TTK ರಕ್ತ ಕೇಂದ್ರದಲ್ಲಿರುವ ಅಡ್ವಾನ್ಸ್ಡ್ ಇಮ್ಯುನೋಹೆಮಟಾಲಜಿ ಉಲ್ಲೇಖ ಪ್ರಯೋಗಾಲಯಕ್ಕೆ ಕಳಿಸ್ತಾರೆ. ನಂತರ ಪ್ರಮುಖ ಜಾಗತಿಕ ಪ್ರಾಧಿಕಾರವಾದ UKಯಲ್ಲಿರುವ ಅಂತಾರಾಷ್ಟ್ರೀಯ ರಕ್ತ ಗುಂಪು ಉಲ್ಲೇಖ ಪ್ರಯೋಗಾಲಯಕ್ಕೆ ಕಳಿಸ್ತಾರೆ. ಇಲ್ಲಿ ಕಳಿಸಾದ ಮೇಲೆ 10 ತಿಂಗಳ ತೀವ್ರ ಜೆನೆಟಿಕ್ ಮತ್ತು ಸೆರೊಲಾಜಿಕಲ್ ತಪಾಸಣೆಯ ನಂತರ ವಿಜ್ಞಾನಿಗಳು ಮಹಿಳೆಯ ಕೆಂಪು ರಕ್ತ ಕಣಗಳು ಕ್ರೋಮರ್ ರಕ್ತ ಗುಂಪು ವ್ಯವಸ್ಥೆಯಲ್ಲಿ ಇನ್ನೂ ಗುರುತಿಸದ, ಅಂದರೆ ಇದುವರೆಗೆ ಯಾವುದು ಆ್ಯಂಟಿಜನ್ಸ್ಗಳನ್ನು ಗುರುತಿಸಿಲ್ಲ, ಆ ಆ್ಯಂಟಿಜನ್ಸ್ಗಳನ್ನು ಹೊಂದಿದೆ ಅಂತ ಪರಿಶೀಲಿಸ್ತಾರೆ. ಇದು ರೋಗ ನಿರೋಧಕ ಹೊಂದಾಣಿಕೆಗೆ ಅಗತ್ಯವಾದ ಕೆಂಪು ರಕ್ತ ಕಣಗಳ ಮೇಲ್ಮೈಯಲ್ಲಿರುವ ಪ್ರೋಟೀನ್ಗಳನ್ನು ಒಳಗೊಂಡಿರುತ್ತೆ. ಯಾಕೆ ಈ ಬ್ಲಡ್ ಗ್ರೂಪ್ಗೆ CRIB ಅಂತ ಹೆಸರಿಡ್ತಾರೆ ಅಂದರೆ, ಪ್ರತಿಜನಕದ ಸ್ಥಳ ಅಂದರೆ ಆ್ಯಂಟಿಜನ್ನ ಸ್ಥಳ ಮತ್ತು ಆವಿಷ್ಕಾರಕ್ಕೆ ಗೌರವ ಸಲ್ಲಿಸುವ ಸಲುವಾಗಿ ಅದಕ್ಕೆ CRIB ಅಂತ ಹೆಸರನ್ನು ಇಡ್ತಾರೆ. ಇಲ್ಲಿ CR ಅಂದರೆ ಕ್ರೋಮರ್ ಅಂದರೆ ಬ್ಲಡ್ ಗ್ರೂಪ್ ಸಿಸ್ಟಮ್, I ಅಂದರೆ ಭಾರತ, B ಅಂದರೆ ಬೆಂಗಳೂರು, ಆವಿಷ್ಕಾರದ ಸ್ಥಳ ಕೋಲಾರಕ್ಕೆ ಹತ್ತಿರ ಆಗಿರೋದ್ರಿಂದ. ಈ ರಕ್ತದ ಗುಂಪಿನ ವಿಶೇಷತೆ ಏನು ಅಂದರೆ, CRIB ಅಲ್ಲಿ ಕ್ರೋಮರ್ ಆ್ಯಂಟಿಜನ್ ಕೊರತೆ ಇರೋದ್ರಿಂದ ಅದರ ಅನುಪಸ್ಥಿತಿ ಅವರ ರೋಗ ನಿರೋಧಕ ವ್ಯವಸ್ಥೆಯು ತಿಳಿದಿರುವ ಎಲ್ಲ ದಾನಿ ರಕ್ತದ ಪ್ರಕಾರಗಳನ್ನು
ತನಗೆ ವಿದೇಶಿ ಫಾರಿನ್ ಮೆಟೀರಿಯಲ್ ಅಂತ ಪರಿಗಣಿಸುವಂತೆ ಮಾಡುತ್ತೆ. ಇದರರ್ಥ ಅವರ ರಕ್ತವು ಸಾರ್ವತ್ರಿಕವಾಗಿ ಮೆಚ್ಚುಗೆ ಪಡೆದ ಓ ಪಾಸಿಟಿವ್ ರಕ್ತದ ಪ್ರಕಾರ ಸೇರಿದಂತೆ ಪ್ರಪಂಚದಾದ್ಯಂತ ಪರೀಕ್ಷಿಸಲಾದ ಬಹುತೇಕ ಎಲ್ಲ ರಕ್ತದ ಪ್ರಕಾರಗಳೊಂದಿಗೆ ಹೊಂದಿಕೆಯಾಗೋದಿಲ್ಲ. ಇಲ್ಲಿಯವರೆಗೆ CRIB ರಕ್ತದ ಗುಂಪಿನೊಂದಿಗೆ ಹೊಂದಾಣಿಕೆಯ ದಾನಿ ಇರುವ ಸ್ಥಳ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಸಿಕ್ಕಿಲ್ಲ. ಆದ್ದರಿಂದ ರಕ್ತ ವರ್ಗಾವಣೆ ಈ CRIB ಗ್ರೂಪ್ ಅವರಿಗೆ ಸ್ವಲ್ಪ ಕಷ್ಟ ಆಗಿದೆ. ಈ CRIB ಬ್ಲಡ್ ಗ್ರೂಪ್ಗೆ ಜಾಗತಿಕವಾಗಿ ಮನ್ನಣೆ ಸಿಕ್ಕಿದೆ. ಜೂನ್ 2025ರಲ್ಲಿ ಇಟಲಿಯ ಮಿಲನ್ಸ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ರಕ್ತ ವರ್ಗಾವಣೆ ಸೊಸೈಟಿ ISBTಯ 35ನೇ ಪ್ರಾದೇಶಿಕ ಕಾಂಗ್ರೆಸ್ನಲ್ಲಿ CRIBಯ ಸಂಶೋಧನೆಯನ್ನು ಅಧಿಕೃತವಾಗಿ ಘೋಷಿಸಲಾಯಿತು. ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಮುದಾಯವು CRIBಯ ಆವಿಷ್ಕಾರವನ್ನು ಒಂದು ದೊಡ್ಡ ಮೈಲಿಗಲ್ಲು ಎಂದು ಸ್ವಾಗತಿಸಿತು. ಇದು ದಶಕಗಳಲ್ಲಿ ಕ್ರೋಮರ್ ವ್ಯವಸ್ಥೆಯಲ್ಲಿ ಸಂಯೋಜಿಸಲಾದ ಮೊದಲ ಹೊಸ ರಕ್ತದ ಗುಂಪು ಪ್ರತಿಜನಕವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ನಮ್ಮ ಎನಿ ಡೌಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.